ಯಾವುದಕ್ಕೆ ಇದಕ್ಕೆ ಇನ್ನೊಂದ್ಸಲ ಇಲ್ಲೇ ನಾನು ಸಪ್ರೇಟ್ ಮಾಡ್ಕೊಡ್ತೀನಿ ಆಗಿದ್ದಲ್ಲಿ ಮಾಡಿಬಿಡಿ ಕೊಡಿ. ಬ್ಯಾಗಲ್ಲಿ ಬಂದ ಟಕ್ಕನೆ ಸೇರಿ ಇಟ್ಬಿಡೋದು. ಹೇಳಿ ಸರ್, ಏನು ಸರ್ ಹೇಳಿ, ಏನು ಮಾಡ್ತಾ ಇದ್ದೀರಾ? ಇನ್ವೆಸ್ಟ್ ಮಾಡಿಸ್ತಾ ಇದ್ದೀರಾ? ನಾವು ನೋಡ್ಬೇಕು ಇಂಡಿಯಾದ ಎರಡನೇ ದಿನವಾದ ಇಂದು ಜನಸಾಗರ ಹರಿದು ಬರ್ತಾ ಇದೆ ಏರೋ ಶೋನ ನೋಡಲಿಕ್ಕೆ. ಹಾಗೆ ಇಲ್ಲಿರುವಂತಹ ಟೆಕ್ನಿಕಲ್ ಅಪ್ಗ್ರೇಡ್ಗಳನ್ನು ನೋಡೋದಕ್ಕೆ ಜನರು ಕೂಡ ಬರ್ತಿದ್ದಾರೆ. ಅವರ ಜೊತೆಗೆ ನಮ್ಮ ಸರ್ಕಾರದ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಬಂದಿದ್ದಾರೆ. ಇನ್ವೆಸ್ಟ್ ಕರ್ನಾಟಕದ ಭಾಗವಾಗಿ ಇಲ್ಲೂ ಕೂಡ ಹಾಕಿರುವಂತಹ ಸ್ಟಾಲ್ಗಳನ್ನ ನೋಡ್ತಿದ್ದಾರೆ. ಹಾಗೆ ಟೆಕ್ನಾಲಜಿಯ ಬಗ್ಗೆ ಆಸಕ್ತರಾಗಿರುವಂತಹ ಅವರು ಅದರ ಬಗ್ಗೆ ಕೂಡ ತಿಳ್ಕೊಳ್ತಿದ್ದಾರೆ. ಒಟ್ಟಾರೆ ಏರ್ ಶೋ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಸರ್, ಏರೋ ಇಂಡಿಯಾದ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಾ ಇದ್ದೀರಾ, ಇಲ್ಲಿನ ಡಿಸ್ಪ್ಲೇಗಳನ್ನ ನೋಡ್ತಾ ಇದ್ದೀರಾ, ತಮ್ಗೆ ಏನು ಅನ್ನಿಸ್ತಾ ಇದೆ? ನೋಡಿ, ಇವತ್ತು ನಾವು ಬಂದಿರೋ ಮೂಲ ಉದ್ದೇಶ ಅಂದರೆ ನಮ್ಮ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಾವು ಸ್ಪೇಸ್ ಟೆಕ್ ಪಾಲಿಸಿ ಮಾಡ್ತಾ ಇದ್ದೀವಿ. ಸೊ ಸ್ಪೇಸ್ ಟೆಕ್ ಪಾಲಿಸಿ ಮಾಡಬೇಕಾದಾಗ ಇಂಡಸ್ಟ್ರಿ ಕನ್ಸಲ್ಟೇಷನ್ ಭಾಳ ಮುಖ್ಯ ಆಗಿದೆ. ಇವತ್ತು ಇಲ್ಲಿ ಸಾಕಷ್ಟು ಜನ ದೇಶದಿಂದ ಇರ್ಬೋದು, ವಿದೇಶದಿಂದ ಇರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಸೊ ಅವ್ರ ಸಲಹೆಯನ್ನು ನಾವು ಪಡೀಲಿಕ್ಕೆ ನಾವು ಬಂದಿದ್ದೇವೆ. ಯಾಕಂದರೆ ನಾವು ಸುಮ್ಮನೆ ಮೇಕ್ ಇನ್ ಇಂಡಿಯಾ ಅಂತ ಘೋಷಣೆಗಳು, ಸ್ಕಿಲ್ ಇಂಡಿಯಾ ಅಂತ ಘೋಷಣೆಗಳು ಮಾಡ್ಕೊಂಡು ಹೋದರೆ ಆಗಲ್ಲ. ಇಂಡಸ್ಟ್ರಿಗೆ ಏನು ಬೇಕು ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಬೇಕಾಗ್ತದೆ. ನಮ್ಮ ಏನು ಉದ್ಯಮಶೀಲತೆಯಲ್ಲಿರ್ಬೋದು, ಮ್ಯಾನುಫ್ಯಾಕ್ಚರಿಂಗಲ್ಲಿರ್ಬೋದು, ನವೋದ್ಯಮಗಳಲ್ಲಿರ್ಬೋದು, ಇವೆಲ್ಲನೂ ಕೂಡ ಸೇರಿಸಿ ನಾವು ಮಾಡಬೇಕಾಗುತ್ತೆ. ಸೊ ಇವತ್ತು ಎಲ್ಲ ಸಲಹೆ ಪಡೀಲಿಕ್ಕೆ ಬಂದಿದ್ದೇವೆ. ಸೊ ಇದು ಒಂದು ಅತ್ಯುತ್ತಮವಾದಂಥ ಒಂದು ಏರೋ ಇಂಡಿಯಾ ಶೋ ಏನು ನಡೀತಾ ಇದೆ, ಇದು ಜನರು ಬಂದು ನೋಡಬೇಕು. ಆವಾಗ ನಮ್ಮ ದೇಶದಲ್ಲಿ ಮತ್ತು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಏನು ನಡೀತಾ ಇದೆ ಈ ವಲಯದಲ್ಲಿ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಇವತ್ತು ಏರೋಸ್ಪೇಸು ಮತ್ತು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗಲ್ಲಿ 65% ನಾವು ಕರ್ನಾಟಕದಿಂದ ಕೊಡ್ತಾ ಇದ್ದೀವಿ ನಮ್ಮ ದೇಶಕ್ಕೆ. ಸೊ ಅದರಿಂದ ನೋಡಿದ್ರೆ ಅವರಿಗೂ ಸ್ಫೂರ್ತಿ ಬರ್ತದೆ, ಅವರಿಗೂ ಪ್ರೇರಣೆ ಬರುತ್ತೆ. ಸೊ ಒಂದು ಒಳ್ಳೆ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ನೀತಿಗಳು, ಯೋಜನೆಗಳು ಇವೆ. ಸೊ ಇದನ್ನು ಬಂದು ನೋಡಿದಾಗ ಜನರಿಗೂ ಒಂದು ಹೆಮ್ಮೆ ಅನಿಸುತ್ತೆ. ಸರ್, ಈಗ ತಮಗೂ ಕೂಡ ಈ ಟೆಕ್ನಾಲಜಿಗಳ ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಸೊ ಈಗ ಒಂದಷ್ಟು ಇವುಗಳನ್ನ ತಾವು ನೋಡ್ತಾ ಇದ್ರಿ, ಅವೆಲ್ಲ ನೋಡಿದಾಗ ತಮ್ಗೆ ಏನು ಅನಿಸ್ತಾ ಇದೆ? ವೈಯಕ್ತಿಕವಾಗೂ ನನಗೆ ಆಸಕ್ತಿ. ಯಾಕಪ್ಪ ಅಂದರೆ ನಾನು ಕೂಡ NCC ಏರ್ಫೋರ್ಸ್ ಕೆಡೆಟ್ ಆಗಿದೆ, 8 ವರ್ಷ ಇದ್ದೆ ನಾನು. ಅಪ್ ಟು ಪ್ರಿ RD ಕ್ಯಾಂಪ್ ತನಕ, RD ಕ್ಯಾಂಪ್ ತನಕ ಎಲ್ಲ ಹೋಗಿದ್ದೀನಿ. ಸೊ ವೈಯಕ್ತಿಕ ಆಸಕ್ತಿ ಏರ್ಫೋರ್ಸಲ್ಲೂ ಇದೆ, ಪ್ಲಸ್ ನಮ್ಮ ತಂತ್ರಜ್ಞಾನದಲ್ಲೂ ಇದೆ. ಇವತ್ತು ನೋಡಿ, ಇಲ್ಲಿ ಸ್ವಲ್ಪ ತಾವು ಇದು ತೋರಿಸ್ಬೇಕು. ಈ ಫ್ಲೈಯಿಂಗ್ ವೆಜ್ ಡಿಫೆನ್ಸ್ ಅಂತ ಒಂದು ನಮ್ಮ ಎಲೆಕ್ಟ್ರಾನಿಕ್ ಸಿಟಿನಲ್ಲಿರುವಂಥ ಕಂಪನಿ ಇವತ್ತು ಲೇಸರ್ ಗೈಡೆಡ್ ಮಿಸೈಲ್ ಇವತ್ತು DRDO ಜೊತೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ನಮ್ಮ ನವೋದ್ಯಮಗಳು. ಅಲ್ಲಿ ಡ್ರೋನ್ಸ್ ನೋಡಿ ತಾವು, ಇವೆಲ್ಲನೂ ಕೂಡ ಮೇಡ್ ಇನ್ ಕರ್ನಾಟಕ.
ಮೇಡ್ ಇನ್ ಕರ್ನಾಟಕ ಆದಂಥ ಪ್ರಾಡಕ್ಟ್ಸ್ ಇದು. ಸೊ ಇಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಈ ಪ್ರಾಡಕ್ಟ್ಸ್ ಹೋಗ್ತಾ ಇದೆ ಅವರ ಕಂಟ್ರಿಗಳ ಡಿಫೆನ್ಸ್ ಸಿಸ್ಟಮ್ಸಿಗೆ. ಇವತ್ತು ಈ ಪ್ರಾಡಕ್ಟ್ಗಳು ಆಫ್ರಿಕಾನಲ್ಲಿರ್ಬೋದು, ಯುರೋಪಲ್ಲಿರ್ಬೋದು ಆಗ್ತಾ ಇದೆ. ಅಂತರಿಕ್ಷದಲ್ಲಿ ಇರುವಂಥ ಸ್ಯಾಟಲೈಟ್ಸ್ಗಳು ಇವತ್ತು ಕರ್ನಾಟಕದಿಂದ ಹೋಗ್ತಾ ಇದೆ. ನವೋದ್ಯಮಗಳು ಇವತ್ತು ಹೊಸ ಆವಿಷ್ಕಾರಗಳು ಮಾಡ್ತಾ ಇದೆ. ಸೊ ಇಲ್ಲಿ ಬಂದು ನೋಡಿದಾಗ ಜನರಿಗೆ ಗೊತ್ತಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯದ ನೀತಿ ಎಷ್ಟು ಮುಂದುವರೆದಿದೆ ಅಂದ್ಬಿಟ್ಟು. ಇದಿಷ್ಟು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ನಮ್ಮ ಮೇಕ್ ಇನ್ ಇಂಡಿಯಾದ ಜೊತೆಗೆ ಮೇಕ್ ಇನ್ ಕರ್ನಾಟಕವೂ ಕೂಡ ಅಷ್ಟರ ಮಟ್ಟಿಗೆ ಪ್ರಭಾವಿ ಆಗ್ತಾ ಇದೆ. ನಮ್ಮ ರಾಜ್ಯದಲ್ಲಿ ರಚನೆ ಆಗ್ತಿರುವಂತಹ ಮತ್ತು ಇಲ್ಲಿ ಸಿದ್ಧವಾಗ್ತಿರುವಂತಹ ಡಿಫೆನ್ಸ್ ವೆಪನ್ಸ್ಗಳು ಮತ್ತು ಉಪಕರಣಗಳು ದೇಶ ಮತ್ತು ಸೇನೆಗೂ ಕೂಡ ಸಮರ್ಪಣೆ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಜನ ಬರಬೇಕು, ಇವುಗಳನ್ನು ನೋಡಬೇಕು. ಹಾಗೆ ಕರ್ನಾಟಕದ ಹೊಸ ಕೈಗಾರಿಕಾ ಪಾಲಿಸಿ ಇದೆ, ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವತ್ತ ನಾವು ಸಾಕ್ತಿದ್ದೇವೆ. ಅವೆಲ್ಲವನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನವನ್ನು ಮಾಡಿ ರಾಜ್ಯವನ್ನು ರಾಷ್ಟ್ರದಲ್ಲಿ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕನಸನ್ನು ಕಾಣ್ತಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ರಾಕೇಶ್, TV5 ಬೆಂಗಳೂರು. ಇಲ್ಲಿದೆ ಹೋಗಿ ನೋಡಿ, ವೈಟ್ ಶರ್ಟ್ ಅವ್ರ ಪಕ್ಕ. ನಮಸ್ಕಾರ ಸರ್. ಆ ಕಡೆ ಹೋಗ್ತೀರಾ ಮತ್ತೆ ಈಗ?